ಓಂ ನಮಃ ಶಿವಾಯ. ವೃಶ್ಚಿಕ ರಾಶಿಯವರೇ, ನಮ್ಮ ದೇವದರ್ಶನ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಮೇ 20, 21, 22 ಈ 3 ದಿನಗಳು ನಿಮ್ಮ ಬದುಕಿನಲ್ಲಿ ಸಾಧಾರಣ ದಿನಗಳಂತೂ ಖಂಡಿತ ಅಲ್ಲ. ಪ್ರಸ್ತುತ ನಿಮ್ಮ ಜಾತಕ ಚಕ್ರದಲ್ಲಿ ಒಂದು ಅಗೋಚರ ದೈವಿಕ ಶಕ್ತಿ ಜಾಗೃತಗೊಳ್ಳುತ್ತಿದೆ. ದೀರ್ಘಕಾಲದಿಂದ ಮಂದಗತಿಯಲ್ಲಿದ್ದ ನಿಮ್ಮ ಅದೃಷ್ಟದ ಚಕ್ರವು ಈಗ ಅತ್ಯಂತ ವೇಗವಾಗಿ ಚಲಿಸಲು ಆರಂಭಿಸಲಿದೆ. ಆದರೆ ಇದೇ ಸಂದರ್ಭದಲ್ಲಿ ಗ್ರಹಗಳ ಕಠಿಣ ಸಂಚಾರವು ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಆಘಾತಕಾರಿ ನೈಜ ಸತ್ಯಗಳನ್ನು ಹೊರಹಾಕಲಿದೆ. ನಿಮ್ಮ ಆಪ್ತವಲಯದಲ್ಲಿ ಸುತ್ತಾಡುವ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮ ನಿಜವಾದ ಹಿತೈಷಿಯಲ್ಲ. ಹೊರನೋಟಕ್ಕೆ ನೀವು ನಗುತ್ತಿರುವುದನ್ನು ಕಂಡು ಅಂತರಾಳದಲ್ಲಿ ನಿಮ್ಮ ಸಂಕಟವನ್ನು ನೋಡಿ ಆನಂದಿಸುವ ಗುಪ್ತಶತ್ರುಗಳು ನಿಮ್ಮ ಸುತ್ತಲೂ ಇದ್ದಾರೆ. ಆದರೆ ಇದಕ್ಕಾಗಿ ನೀವು ಭಯಪಡುವ ಅಗತ್ಯವೇ ಇಲ್ಲ. ಏಕೆಂದರೆ ಈ ಬಾರಿ ವೃಶ್ಚಿಕ ರಾಶಿಯವರ ಆಂತರಿಕ ಧೈರ್ಯವನ್ನು ಕುಗ್ಗಿಸಲು ಯಾರ ಕೈಯಿಂದಲೂ ಸಾಧ್ಯವಾಗುವುದಿಲ್ಲ. ಈ ಪವಿತ್ರ ದಿನಗಳಲ್ಲಿ ಮಂಗಳ, ಶನಿ ಮತ್ತು ಚಂದ್ರಗ್ರಹಗಳ ಅಪೂರ್ವ ಯುತಿಯು ನಿಮ್ಮ ಬದುಕಿನಲ್ಲಿ ಒಂದು ಕ್ರಾಂತಿಕಾರಿ ಪರಿವರ್ತನೆಯನ್ನು ಸ್ಪಷ್ಟವಾಗಿ ಸೂಚಿಸುತ್ತಿದೆ. ಕೆಲವರಿಗೆ ಇದು ನಿರೀಕ್ಷಿಸದ ಆಕಸ್ಮಿಕ ಧನಲಾಭವನ್ನು ತರಬಹುದು. ಇನ್ನು ಕೆಲವರಿಗೆ ಪ್ರೇಮಜೀವನದಲ್ಲಿ ಹೊಸದೊಂದು ಸುಂದರ ತಿರುವು ನೀಡಬಹುದು ಮತ್ತು ಕಷ್ಟದಲ್ಲಿದ್ದ ಇನ್ನುಳಿದವರಿಗೆ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುವ ಒಂದು ಅತ್ಯುತ್ತಮ ಶುಭಸುದ್ದಿಯನ್ನು ತರಲಿದೆ. ಆದರೆ ಈ ಸಮಯದಲ್ಲಿ ನೀವು ಮಾಡುವ ಒಂದು ಸಣ್ಣ ಬೇಜವಾಬ್ದಾರಿಯ ತಪ್ಪು ಕೂಡ ನಿಮ್ಮ ಕೈಗೆ ಬಂದ ಅದೃಷ್ಟವನ್ನು ದೂರ ತಳ್ಳಬಹುದು. ಅದಕ್ಕಾಗಿಯೇ ನಮ್ಮ ಈ ದೈವಿಕ ಸಂದೇಶವನ್ನು ಸಂಪೂರ್ಣವಾಗಿ ಗ್ರಹಿಸಲು ಮರೆಯಬೇಡಿ. ಏಕೆಂದರೆ ಇಂದು ನಾವು ತಿಳಿಸುವ ಒಂದು ಮಹತ್ವದ ಆಧ್ಯಾತ್ಮಿಕ ಪರಿಹಾರವು ನಿಮ್ಮ ಗ್ರಹದಲ್ಲಿರುವ ದಾರಿದ್ರ್ಯ ಹಾಗೂ ಆರ್ಥಿಕ ಬಿಕ್ಕಟ್ಟನ್ನು ಸಂಪೂರ್ಣವಾಗಿ ತೊಡೆದುಹಾಕುವ ಮಹತ್ತರ ಶಕ್ತಿಯನ್ನು ಹೊಂದಿದೆ. ವೃಶ್ಚಿಕ ರಾಶಿಯವರೇ, ಈ 3 ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವದ್ದಾಗಿವೆ. ನೀವು ದೀರ್ಘಾವಧಿಯಿಂದ ನಿಮ್ಮ ಮನಸ್ಸಿನ ಆಳದಲ್ಲಿ ಹುದುಗಿಸಿಟ್ಟಿರುವ ಯಾರಿಗೂ ಹೇಳಲಾಗದ ನೋವಿನ ಆಲೋಚನೆಗಳು, ಮಾನಸಿಕ ಒತ್ತಡಗಳು ಹಾಗೂ ಸಂಕಷ್ಟಗಳು ಈಗ ನಿಧಾನವಾಗಿ ಶಮನವಾಗುವ ಕಾಲ ಸನ್ನಿಹಿತವಾಗಿದೆ. ವಿಶೇಷವಾಗಿ ಬುಧವಾರದ ದಿನ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನ ಪ್ರಭಾವವು ಅತ್ಯಂತ ತೀವ್ರವಾಗಿರುತ್ತದೆ. ಇದೇ ಕಾರಣದಿಂದಾಗಿ ನೀವು ಇಂದು ಯಾವುದೇ ಕಾರ್ಯವನ್ನು ಕೈಗೊಂಡರೂ ನಿಮ್ಮ ಆವೇಶವನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಟ್ಟುಕೊಂಡು ಅತ್ಯಂತ ಪ್ರಬುದ್ಧತೆಯಿಂದ ನಿರ್ಧಾರ ತೆಗೆದುಕೊಳ್ಳಬೇಕು. ನಿಮ್ಮ ಉದ್ವೇಗದ ಮಾತುಗಳಿಂದಾಗಿ ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಆಪ್ತರು ಸಹ ತೀವ್ರವಾಗಿ ನೋಯುವ ಸಾಧ್ಯತೆಯಿದೆ. ನೀವು ಸಮಾಜದಲ್ಲಿ ಒಳ್ಳೆಯ ಉದ್ದೇಶದಿಂದಲೇ ಮಾತನಾಡಿದರೂ ಇತರರು ಅದನ್ನು ತಪ್ಪು ಭಾವನೆಯಿಂದ ಅರ್ಥೈಸಿಕೊಳ್ಳುವ ವಿಚಿತ್ರ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಕೌಟುಂಬಿಕ ವಲಯದಲ್ಲಿ ಪತಿ ಮತ್ತು ಪತ್ನಿಯ ನಡುವೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಇನ್ನು ಕೆಲವರಿಗೆ ಹಣಕಾಸಿನ ಹಂಚಿಕೆಯ ವಿಷಯದಲ್ಲಿ ಒಡಹುಟ್ಟಿದವರೊಂದಿಗೆ ಸಣ್ಣಮಟ್ಟಿನ ಉದ್ವಿಗ್ನತೆ ಎದುರಾಗಬಹುದು. ಆದರೆ ಇದಕ್ಕಾಗಿ ಧೃತಿಗೆಡಬೇಡಿ. ಈ ಸಮಸ್ಯೆಗಳು ದೀರ್ಘಕಾಲ ಉಳಿಯುವುದಿಲ್ಲ. ನೀವು ಒಂದು ಹೆಜ್ಜೆ ಹಿಂದೆ ಇಟ್ಟು ಮೌನಕ್ಕೆ ಶರಣಾದರೆ ಪರಿಸ್ಥಿತಿ ತಾನಾಗಿಯೇ ಹತೋಟಿಗೆ ಬರುತ್ತದೆ. ಅನೇಕ ವೃಶ್ಚಿಕ ರಾಶಿಯವರು ಈಗಾಗಲೇ ತಮ್ಮ ಜೀವನದ ಹಾದಿಯಲ್ಲಿ ಹಲವಾರು ವಂಚನೆಗಳನ್ನು ಮತ್ತು ನಂಬಿಕೆ ದ್ರೋಹಗಳನ್ನು ಕಣ್ಣಾರೆ ಕಂಡಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಯಾರನ್ನು ನಂಬಬೇಕು ಮತ್ತು ಯಾರನ್ನು ದೂರವಿಡಬೇಕು ಎಂದು ತಿಳಿಯದ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ನಿಮ್ಮ ಅಂತರಾಳದಲ್ಲಿ ಸದಾ ಒಂದು ನೋವು ಕಾಡುತ್ತಿರುತ್ತದೆ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ದೇನೆ, ಆದರೆ ನನಗೆ ಮಾತ್ರ ಏಕೆ ಇಂತಹ ಪರಿಸ್ಥಿತಿ ಎದುರಾಗುತ್ತಿದೆ? ಇದಕ್ಕೆ ಮುಖ್ಯ ಕಾರಣ ನಿಮ್ಮ ರಾಶಿಯ ಮೂಲ ಸ್ವಭಾವವೇ ಆಗಿದೆ. ನೀವು ಅತ್ಯಂತ ಪ್ರಾಮಾಣಿಕರು ಹಾಗೂ ನಿಷ್ಕಲ್ಮಶ ಮನಸ್ಸಿನವರು. ನೀವು ಕಷ್ಟದಲ್ಲಿರುವ ಯಾರಿಗಾದರೂ ಒಮ್ಮೆ ಸಹಾಯ ಮಾಡಲು ನಿರ್ಧರಿಸಿದರೆ ನಿಮ್ಮ ಪ್ರಾಣವನ್ನು ಪಣಕ್ಕಿಟ್ಟಾದರೂ ಅದನ್ನು ಪೂರೈಸುತ್ತೀರಿ. ಆದರೆ ದುರದೃಷ್ಟವಶಾತ್ ಸಮಾಜದಲ್ಲಿ ಅನೇಕ ಸ್ವಾರ್ಥಿ ಜನರು ನಿಮ್ಮ ಈ ಮೃದು ಸ್ವಭಾವವನ್ನು ನಿಮ್ಮ ದೌರ್ಬಲ್ಯವೆಂದು ಭಾವಿಸಿ ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಆದರೆ ಇನ್ಮುಂದೆ ಅಂತಹ ನಯವಂಚಕ ಜನರು ಒಬ್ಬೊಬ್ಬರಾಗಿ ನಿಮ್ಮ ಜೀವನದಿಂದ ತಂತಾನೇ ದೂರವಾಗಲಿದ್ದಾರೆ. ಈ 3 ದಿನಗಳ ಅವಧಿಯಲ್ಲಿ ನೀವು ಒಂದು ಕಟು ಸತ್ಯವನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಲಿದ್ದೀರಿ. ನಿಮ್ಮ ವೈಯಕ್ತಿಕ ಬೆಳವಣಿಗೆಯನ್ನು ಮತ್ತು ಆರ್ಥಿಕ ಏಳಿಗೆಯನ್ನು ಸಹಿಸದ ಕುತ್ಸಿತ ಮನಸ್ಸಿನ ಜನರು ನಿಮ್ಮ ಆಪ್ತರ ರೂಪದಲ್ಲೇ ನಿಮ್ಮ ಸುತ್ತಲೂ ಇದ್ದಾರೆ ಎಂಬುದು ನಿಮಗೆ ಮನದಟ್ಟಾಗುತ್ತದೆ. ಗುರುವಾರದ ದಿನ ಚಂದ್ರನ ಗೋಚಾರದ ಪ್ರಭಾವದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳ ತೀವ್ರತೆ ಹೆಚ್ಚಾಗಲಿದೆ. ಹಳೆಯ ಕಹಿ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ಮನಸ್ಸನ್ನು ವ್ಯಾಕುಲಗೊಳಿಸುವ ಸಾಧ್ಯತೆಯಿದೆ. ವಿಶೇಷವಾಗಿ ಪ್ರೇಮ ಸಂಬಂಧದಲ್ಲಿ ದ್ರೋಹವನ್ನು ಅನುಭವಿಸಿದವರು ಮತ್ತು ಕುಟುಂಬದ ಸಭೆಯಲ್ಲಿ ಅನಗತ್ಯ ಅವಮಾನವನ್ನು ಎದುರಿಸಿದವರು ಈ ದಿನ ಅತಿಯಾಗಿ ಚಿಂತೆಗೆ ಒಳಗಾಗುತ್ತಾರೆ. ಆದರೆ ಅದೇ ಸಮಯದಲ್ಲಿ ಸಾಕ್ಷಾತ್ ಭಗವಂತನೇ ನಿಮಗೆ ಹೊಸದೊಂದು ಉಜ್ವಲ ಮಾರ್ಗವನ್ನು ತೋರಿಸುವ ಶುಭ ಯೋಗವೂ ಇದೆ. ದೀರ್ಘಕಾಲದಿಂದ ಸರ್ಕಾರಿ ಕಚೇರಿಗಳಲ್ಲಿ ನೆನೆಗುದಿಗೆ ಬಿದ್ದಿದ್ದ ಪ್ರಮುಖ ಕೆಲಸಗಳು ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳುವ ಸಕಾರಾತ್ಮಕ ಸೂಚನೆಗಳಿವೆ. ಹೊಸ ಉದ್ಯೋಗದ ನಿರೀಕ್ಷೆಯಲ್ಲಿರುವ ನಿರುದ್ಯೋಗಿಗಳಿಗೆ ಅತ್ಯಂತ ಆಶಾದಾಯಕ ಮಾಹಿತಿ ಲಭ್ಯವಾಗಲಿದೆ. ಉನ್ನತ ಶಿಕ್ಷಣಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೆ
ಭರವಸೆಯ ವರದಿ ಸಿಗಲಿದೆ. ಕೆಲವರಿಗೆ ಕೋರ್ಟ್ ಕಚೇರಿಯ ವ್ಯಾಜ್ಯಗಳು, ಭೂಮಿಗೆ ಸಂಬಂಧಿಸಿದ ವಿವಾದಗಳು ಮತ್ತು ಕುಟುಂಬದ ಆಸ್ತಿ ಹಂಚಿಕೆಯ ಸಮಸ್ಯೆಗಳಲ್ಲಿ ನಿವಾರಣೆಯಾಗಿ ಸುಧಾರಣೆ ಕಂಡುಬರಲಿದೆ. ಶುಕ್ರವಾರದ ದಿನ ನಿಮ್ಮ ಅದೃಷ್ಟದ ಬಲವು ಮತ್ತಷ್ಟು ವೃದ್ಧಿಯಾಗಲಿದೆ. ಶುಕ್ರಗ್ರಹದ ಶುಭ ಪ್ರಭಾವದಿಂದಾಗಿ ನಿಮ್ಮ ಮುಖದಲ್ಲಿ ಒಂದು ನೂತನ ದಿವ್ಯ ಆತ್ಮವಿಶ್ವಾಸ ಎದ್ದು ಕಾಣುತ್ತದೆ. ಬಹಳ ದಿನಗಳ ನಿರಂತರ ಹೋರಾಟದ ನಂತರ ಕೊನೆಗೂ ನಿಮ್ಮ ಆಂತರಿಕ ಮನಸ್ಸಿಗೆ ಅಪಾರ ನೆಮ್ಮದಿ ಲಭಿಸಲಿದೆ. ನಿಮ್ಮ ಕೌಟುಂಬಿಕ ವಲಯದಲ್ಲಿ ಒಂದು ದೈವಿಕ ಶುಭವಾರ್ತೆಯನ್ನು ಕೇಳುವ ಯೋಗವಿದೆ. ಕೆಲವರಿಗೆ ನಿಂತು ಹೋದ ಧನಸಹಾಯ ಲಭ್ಯವಾಗಬಹುದು. ಇನ್ನು ಕೆಲವರಿಗೆ ದೀರ್ಘಕಾಲದಿಂದ ಮರಳಿ ಬರದಿದ್ದ ಹಳೆಯ ಸಾಲದ ಹಣ ಕೈ ಸೇರುವ ಶುಭ ಸೂಚನೆಗಳಿವೆ. ನೀವು ಈ ಹಿಂದೆ ಕಷ್ಟದ ಸಮಯದಲ್ಲಿ ನಿಸ್ವಾರ್ಥವಾಗಿ ಸಹಾಯ ಮಾಡಿದ ವ್ಯಕ್ತಿಯೇ ಈಗ ನಿಮ್ಮ ಸಂಕಷ್ಟಕ್ಕೆ ಸ್ಪಂದಿಸಲು ಮುಂಚೂಣಿಗೆ ಬರಲಿದ್ದಾನೆ. ನೀವು ಈ ದಿನ ಯಾರೊಂದಿಗೂ ಅನಗತ್ಯ ವಾದ ವಿವಾದಗಳಿಗೆ ಇಳಿಯದೆ ಶಾಂತವಾಗಿದ್ದರೆ ಅತ್ಯಂತ ಅದ್ಭುತವಾದ ಧನಾತ್ಮಕ ಘಟನೆಗಳು ಸಂಭವಿಸಲಿವೆ. ವಿಶೇಷವಾಗಿ ನಿಮ್ಮ ಏಳಿಗೆಯನ್ನು ತಡೆಯಲು ಹೊಂಚು ಹಾಕಿದ್ದ ಶತ್ರುಗಳು ಈಗ ನಿಧಾನವಾಗಿ ತಮ್ಮ ಶಕ್ತಿಯನ್ನು ಕಳೆದುಕೊಂಡು ದುರ್ಬಲರಾಗಲಿದ್ದಾರೆ. ನೀವು ದೈವಿಕ ಶಕ್ತಿಯಲ್ಲಿ ಅಚಲವಾದ ನಂಬಿಕೆಯನ್ನಿಟ್ಟು ಮುನ್ನಡೆದರೆ ಈ 3 ದಿನಗಳು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುವ ಮಹತ್ತರ ದಿನಗಳಾಗಿ ಪರಿಣಮಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ವೃಶ್ಚಿಕ ರಾಶಿಯವರು ಈ ಸೂಕ್ಷ್ಮ ಸಮಯದಲ್ಲಿ ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಅತ್ಯಂತ ಜಾಗರೂಕರಾಗಿರಬೇಕು. ನೀವು ಹೊರನೋಟಕ್ಕೆ ಎಷ್ಟೇ ಬಲಿಷ್ಠರಾಗಿ ಮತ್ತು ಧೈರ್ಯವಂತರಾಗಿ ಕಾಣಿಸಿಕೊಂಡರೂ ಆಂತರಿಕವಾಗಿ ತೀವ್ರ ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಿದ್ದೀರಿ. ರಾತ್ರಿಯ ಅವಧಿಯಲ್ಲಿ ಅತಿಯಾಗಿ ಆಲೋಚಿಸುವುದರಿಂದ ಮತ್ತು ಭೂತಕಾಲದ ಘಟನೆಗಳನ್ನು ನೆನಪಿಸಿಕೊಳ್ಳುವುದರಿಂದ ನಿಮಗೆ ಸರಿಯಾಗಿ ನಿದ್ರೆ ಬರದ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಇದೇ ಕಾರಣದಿಂದಾಗಿ ತಲೆನೋವು, ರಕ್ತದೊತ್ತಡದ ಏರುಪೇರು, ಆಮ್ಲೀಯತೆ, ಎದೆಯುರಿ ಮತ್ತು ದೈಹಿಕ ದೌರ್ಬಲ್ಯದಂತಹ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆಯಿದೆ. ಕೆಲವು ವ್ಯಕ್ತಿಗಳು ತೀವ್ರ ಕಾಲು ನೋವು ಮತ್ತು ನರಗಳ ದೌರ್ಬಲ್ಯದಿಂದ ಬಳಲಬಹುದು. ವಿಶೇಷವಾಗಿ ದೈನಂದಿನ ಜೀವನದಲ್ಲಿ ಕಡಿಮೆ ನೀರು ಕುಡಿಯುವ ಅಭ್ಯಾಸದಿಂದಾಗಿ ನಿಮ್ಮ ದೈಹಿಕ ಶಕ್ತಿ ಮತ್ತಷ್ಟು ಕ್ಷೀಣಿಸಬಹುದು. ನೀವು ಹೆಚ್ಚಿನ ಸಮಯ ಸಮಾಜದಲ್ಲಿ ಒಂಟಿಯಾಗಿದ್ದೀರಾ ಎಂಬ ಶೂನ್ಯ ಭಾವನೆ ನಿಮ್ಮನ್ನು ಕಾಡಬಹುದು. ನಿಮ್ಮ ಮನಸ್ಸಿನ ಕಷ್ಟಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಇಷ್ಟಪಡವೆ ಮೌನಕ್ಕೆ ಶರಣಾಗುತ್ತೀರಿ. ಆದರೆ ಈ ನಡವಳಿಕೆ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಹದಗೆಡಿಸುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಸ್ವಲ್ಪ ಅಮೂಲ್ಯವಾದ ಸಮಯವನ್ನು ಕಳೆಯುವುದು ಉತ್ತಮ. ಆಗಾಗ ಪವಿತ್ರ ದೇವಸ್ಥಾನಗಳಿಗೆ ಭೇಟಿ ನೀಡಿ ಮನಸ್ಸನ್ನು ಪ್ರಸನ್ನಗೊಳಿಸಿಕೊಳ್ಳಿ. ಪ್ರತಿದಿನ ಮುಂಜಾನೆ ಬೇಗ ಎದ್ದು ದೇವರ ದಿವ್ಯ ನಾಮಸ್ಮರಣೆಯನ್ನು ಜಪಿಸುವುದನ್ನು ರೂಢಿಸಿಕೊಳ್ಳಿ. ಈ ಸಮಯದಲ್ಲಿ ನಿಮಗೆ ವಿಶೇಷವಾಗಿ ಸಾಕ್ಷಾತ್ ಶಿವನ ಪರಮ ಆಶೀರ್ವಾದದ ಅವಶ್ಯಕತೆಯಿದೆ. ಬುಧವಾರದ ದಿನ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶುದ್ಧ ಹಾಲಿನ ಅಭಿಷೇಕವನ್ನು ಮಾಡಿಸಿ. ಗುರುವಾರದ ದಿನ ಕಷ್ಟದಲ್ಲಿರುವ ಬಡವರಿಗೆ ಅರಿಶಿನವನ್ನು ದಾನ ಮಾಡಿ. ಶುಕ್ರವಾರದ ಹೊತ್ತು ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಜಗನ್ಮಾತೆಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಗೃಹದಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ. ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಪ್ರತಿದಿನ ಕನಿಷ್ಠ 11 ಬಾರಿ ಶ್ರದ್ಧೆಯಿಂದ ಪಠಿಸಿ. ಇದರೊಂದಿಗೆ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಶನಿದೇವನ ವಕ್ರದೃಷ್ಟಿಯ ಪ್ರಭಾವಗಳು ಗಣನೀಯವಾಗಿ ಕಡಿಮೆಯಾಗುತ್ತವೆ. ಈ 3 ದಿನಗಳ ಅವಧಿಯಲ್ಲಿ ನಿಮಗೆ ಅತ್ಯಂತ ಆಪ್ತರಾಗಿದ್ದ ವ್ಯಕ್ತಿಯೊಬ್ಬರ ನೈಜ ಸ್ವಭಾವ ಹಾಗೂ ಮುಖವಾಡವು ನಿಮ್ಮ ಮುಂದೆ ಸಂಪೂರ್ಣವಾಗಿ ಬಹಿರಂಗವಾಗುವ ಸಾಧ್ಯತೆಯಿದೆ. ನಿಮ್ಮ ಮುಖದ ಮುಂದೆ ಅತ್ಯಂತ ಮಧುರವಾಗಿ ಮಾತನಾಡಿ ನಿಮ್ಮ ಬೆನ್ನಿನ ಹಿಂದೆ ನಿಮ್ಮ ಏಳಿಗೆಯನ್ನು ಕೆಡಿಸಲು ಪ್ರಯತ್ನಿಸುವ ಕಪಟ ವ್ಯಕ್ತಿ ಯಾರೆಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಕೆಲವು ವೃಶ್ಚಿಕ ರಾಶಿಯವರು ತಮ್ಮ ಉದ್ಯೋಗ ಅಥವಾ ಕೆಲಸದ ಸ್ಥಳದಲ್ಲಿಯೂ ಸಹ ತೀವ್ರ ಅಸೂಯೆ ಮತ್ತು ಶತ್ರುತ್ವವನ್ನು ಎದುರಿಸುತ್ತಿದ್ದಾರೆ. ನೀವು ಎಷ್ಟೇ ನಿಷ್ಠೆ ಹಾಗೂ ಕಠಿಣ ಶ್ರಮದಿಂದ ಕೆಲಸ ನಿರ್ವಹಿಸಿದರೂ ನಿಮ್ಮ ಹೆಸರನ್ನು ಕೆಡಿಸಲು ಅಥವಾ ನಿಮ್ಮ ಪ್ರಗತಿಯನ್ನು ತಡೆಯಲು ಕೆಲವರು ಒಳಗೊಳಗೆ ಸಂಚು ರೂಪಿಸುತ್ತಿರುವುದು ನಿಮ್ಮ ಗಮನಕ್ಕೆ ಬರಲಿದೆ. ಅದಕ್ಕಾಗಿಯೇ ಈ ಸೂಕ್ಷ್ಮ ಸಮಯದಲ್ಲಿ ನೀವು ಅತ್ಯಂತ ಜಾಗರೂಕತೆಯಿಂದ ಇರಬೇಕು. ನಿಮ್ಮ ಭವಿಷ್ಯದ ರಹಸ್ಯ ಯೋಜನೆಗಳು ಮತ್ತು ಆರ್ಥಿಕ ಹೂಡಿಕೆಗಳ ಬಗ್ಗೆ ಎಲ್ಲರ ಬಳಿಯೂ ಮುಕ್ತವಾಗಿ ಚರ್ಚಿಸಬೇಡಿ. ನಿಮ್ಮ ಸದ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಸಾರ್ವಜನಿಕವಾಗಿ ಅಥವಾ ಸ್ನೇಹಿತರ ವಲಯದಲ್ಲಿ ಮಾತನಾಡಿರುವುದು ನಿಮ್ಮ ಭವಿಷ್ಯಕ್ಕೆ ಅತ್ಯಂತ ಶ್ರೇಯಸ್ಕರವಾಗಿದೆ. ಬುಧವಾರದ ದಿನ ನೀವು ಯಾವುದೇ ಕಾರಣವಿಲ್ಲದೆ ಹೊರಗೆ ಹೋದಾಗ ಅಥವಾ ಅತಿ ಹೆಚ್ಚಿನ ಜನರ ನಡುವೆ ಇರುವಾಗ ದೈಹಿಕ ಹಾಗೂ ಮಾನಸಿಕ ಆಯಾಸ ಹೆಚ್ಚಾಗಿ ಕಾಣಿಸಿಕೊಳ್ಳಬಹುದು. ಕೆಲವರಿಗೆ ಹಠಾತ್ ತಲೆನೋವು, ದೈಹಿಕ ಆಲಸ್ಯ ಮತ್ತು ಕೋಪದ ತೀವ್ರತೆ ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು. ಮನೆಯ ವಾತಾವರಣದಲ್ಲಿ ಸಣ್ಣಪುಟ್ಟ ನಗಣ್ಯ ವಿಷಯಗಳಿಗೂ ದೊಡ್ಡ ಮಟ್ಟದ ಜಗಳಗಳು ನಡೆಯಬಹುದು. ವಿಶೇಷವಾಗಿ ನೀವು ಪಡು ಕಷ್ಟಗಳನ್ನು ಮತ್ತು ನಿಮ್ಮ ಅಂತರಾಳದ ಆಲೋಚನೆಗಳನ್ನು ಗೃಹದ ಸದಸ್ಯರು ಸರಿಯಾಗಿ ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂಬ ಆಳವಾದ ನೋವು ನಿಮ್ಮನ್ನು ಕಾಡುತ್ತದೆ.
ಆದರೆ ನೀವು ಒಂದು ಪ್ರಮುಖ ಸತ್ಯವನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ಕಠಿಣ ಸಮಯದಲ್ಲಿ ನೀವು ತೀವ್ರ ಕೋಪದ ಆವೇಶದಲ್ಲಿ ತೆಗೆದುಕೊಳ್ಳುವ ಯಾವುದೇ ಆತುರದ ನಿರ್ಧಾರಗಳು ಭವಿಷ್ಯದಲ್ಲಿ ನಿಮಗೆ ತೀವ್ರ ವಿಷಾದವನ್ನು ಉಂಟುಮಾಡಬಹುದು. ಅದಕ್ಕಾಗಿಯೇ ಯಾರೇ ನಿಮ್ಮನ್ನು ಪ್ರಚೋದಿಸಿದರೂ ಸಹ ನೀವು ಅತ್ಯಂತ ತಾಳ್ಮೆಯಿಂದ ವರ್ತಿಸಬೇಕು. ವೃಶ್ಚಿಕ ರಾಶಿಯವರೇ, ನೀವು ಶಾಂತಚಿತ್ತರಾಗಿರಬೇಕು. ಈ ಸಮಯದಲ್ಲಿ ತೀವ್ರವಾಗಿ ಕಾಡುತ್ತಿರುವ ದೃಷ್ಟಿದೋಷಗಳನ್ನು ಸಂಪೂರ್ಣವಾಗಿ ನಿವಾರಿಸಲು ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಮಾಡುವುದು ತುಂಬಾ ಒಳ್ಳೆಯದು. ಪ್ರತಿದಿನ ಸಂಜೆಯ ಅವಧಿಯಲ್ಲಿ ಮನೆಯ ಮೂಲೆಗಳಲ್ಲಿ ಶುದ್ಧ ಧೂಪ ಅಥವಾ ಸಾಂಬ್ರಾಣಿ ಹೊಗೆಯನ್ನು ಹಾಕಿ ನಕಾರಾತ್ಮಕ ಕಂಪನಗಳನ್ನು ಹೊರಹಾಕಿ. ನಿತ್ಯವೂ ಶಿವನ ಲಿಂಗಕ್ಕೆ ಶುದ್ಧ ಜಲವನ್ನು ಅರ್ಪಿಸಿ ಪ್ರಾರ್ಥಿಸಿ. ಒಣಗಿದ ನಿಂಬೆಹಣ್ಣಿನಿಂದ ದೃಷ್ಟಿ ನಿವಾರಣೆ ಮಾಡಿ ಅದನ್ನು ಮನೆಯಿಂದ ಹೊರಗೆ ಎಸೆಯಿರಿ. ವಿಶೇಷವಾಗಿ ಶನಿವಾರದ ದಿನದಂದು ಕಪ್ಪು ಎಳ್ಳನ್ನು ಕಷ್ಟದಲ್ಲಿರುವವರಿಗೆ ದಾನ ಮಾಡುವುದರಿಂದ ಶನಿದೇವನ ವಕ್ರದೃಷ್ಟಿಯ ಪ್ರಭಾವಗಳು ಗಣನೀಯವಾಗಿ ಕಡಿಮೆಯಾಗುತ್ತವೆ. ನಿಮ್ಮ ಗೃಹದಲ್ಲಿ ಸದಾ ದೇವರ ಭಕ್ತಿಗೀತೆಗಳನ್ನು ಅಥವಾ ಮಂತ್ರಗಳನ್ನು ಪಠಿಸುವುದು ಮತ್ತು ಮುಂಜಾನೆ ಸಂಜೆ ದೀಪಾರಾಧನೆ ಮಾಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ತಂತಾನೇ ಮಾಯವಾಗುತ್ತವೆ. ನೀವು ದೈವಿಕ ಶಕ್ತಿಯಲ್ಲಿ ನಿಮ್ಮ ಸಂಪೂರ್ಣ ನಂಬಿಕೆಯನ್ನು ವೃದ್ಧಿಸಿಕೊಂಡರೆ ಜೀವನದಲ್ಲಿ ಎದುರಾಗುತ್ತಿರುವ ಪ್ರತಿಯೊಂದು ಕಠಿಣ ಅಡ್ಡೆತಡೆಗಳು ನಿಧಾನವಾಗಿ ದೂರವಾಗುತ್ತವೆ. ನಿಮಗೆ ಅನ್ಯಾಯ ಮಾಡಿದವರು ಮತ್ತು ನಿಮ್ಮನ್ನು ನಿಂದಿಸಿದವರು ಸಹ ಒಂದು ದಿನ ತಮ್ಮ ತಪ್ಪನ್ನು ಅರಿತುಕೊಂಡು ನಿಮ್ಮ ಬಳಿಯೇ ಕ್ಷಮೆಯಾಚಿಸುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ವೃಶ್ಚಿಕ ರಾಶಿಯವರೇ, ನೀವು ಜೀವನದಲ್ಲಿ ಎಷ್ಟೇ ಕಠಿಣ ಪರಿಶ್ರಮ ಪಟ್ಟರೂ ಸಹ ಕೆಲವೊಮ್ಮೆ ದೈವಿಕ ಅನುಗ್ರಹದ ಕೊರತೆ ಇದ್ದರೆ ಪ್ರತಿಯೊಂದು ಪ್ರಮುಖ ಕೆಲಸಗಳು ಕೊನೆಯ ಕ್ಷಣದಲ್ಲಿ ವಿಳಂಬವಾಗುತ್ತವೆ. ಪ್ರಸ್ತುತ ನಿಮ್ಮ ಜಾತಕ ಚಕ್ರದಲ್ಲಿ ಶನಿ, ಮಂಗಳ ಮತ್ತು ಚಂದ್ರಗ್ರಹಗಳ ಜಂಟಿ ಪ್ರಭಾವದಿಂದ ಮಾನಸಿಕ ಒತ್ತಡವು ಗಣನೀಯವಾಗಿ ಹೆಚ್ಚಾಗಿರುತ್ತದೆ. ಅದಕ್ಕಾಗಿಯೇ ಈ ನಿರ್ಣಾಯಕ ಸಮಯದಲ್ಲಿ ನಿಮಗೆ ಅಪಾರವಾದ ಆಧ್ಯಾತ್ಮಿಕ ಶಕ್ತಿಯ ಅಗತ್ಯವಿರುತ್ತದೆ. ವಿಶೇಷವಾಗಿ ನಿಮ್ಮ ರಾಶಿಚಕ್ರದ ವ್ಯಕ್ತಿಗಳಿಗೆ ಸಾಕ್ಷಾತ್ ಶಿವನ ಪೂರ್ಣ ಅನುಗ್ರಹವು ಅತ್ಯಂತ ಪ್ರಬಲವಾಗಿ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ನೀವು ಮುಂಜಾನೆ ಬೇಗನೆ ಎದ್ದು ಹತ್ತಿರದ ಶಿವನ ಆಲಯಕ್ಕೆ ಭೇಟಿ ನೀಡಿ ಜಲಾಭಿಷೇಕ ಮಾಡಿಸಿದರೆ ನಿಮ್ಮ ದೈನಂದಿನ ಜೀವನದಲ್ಲಿ ಎದುರಾಗುತ್ತಿರುವ ಅನೇಕ ಜಟಿಲ ಸಮಸ್ಯೆಗಳು ತಾವಾಗಿಯೇ ಕಡಿಮೆಯಾಗುತ್ತವೆ. ಬುಧವಾರದ ಶುಭ ದಿನದಂದು ಶಿವನಿಗೆ ಜೇನುತುಪ್ಪ, ಹಾಲು ಮತ್ತು ಶುದ್ಧ ನೀರನ್ನು ಅರ್ಪಿಸಿ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಕನಿಷ್ಠ 11 ಬಾರಿ ಅತ್ಯಂತ ಭಕ್ತಿಯಿಂದ ಜಪಿಸಿ. ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ಆಳವಾದ ನೋವು ಮತ್ತು ಸಂಕಟಗಳಿದ್ದರೂ ಅದನ್ನು ಆ ಪರಶಿವನ ಮುಂದೆ ಮೌನವಾಗಿ ನಿವೇದಿಸಿಕೊಂಡರೆ ನಿಮಗೆ ತಕ್ಷಣವೇ ಅಪಾರ ಮಾನಸಿಕ ಶಾಂತಿ ಲಭಿಸುತ್ತದೆ. ಕೆಲವು ವೃಶ್ಚಿಕ ರಾಶಿಯವರು ಇತ್ತೀಚಿನ ದಿನಗಳಲ್ಲಿ ತೀವ್ರ ಒಂಟಿತನದಿಂದ ಬಳಲುತ್ತಿದ್ದಾರೆ. ಈ ವಿಶಾಲ ಲೋಕದಲ್ಲಿ ಯಾರೂ ತಮ್ಮನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂಬ ಆಳವಾದ ಭಾವನೆ ಅವರ ಮನಸ್ಸನ್ನು ಕೊರೆಯುತ್ತಿದೆ. ಇಂತಹ ಕಠಿಣ ಸನ್ನಿವೇಶದಲ್ಲಿ ಆ ಭಗವಂತನೇ ನಿಮಗೆ ಅದ್ಭುತ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಕರುಣಿಸಲಿದ್ದಾನೆ. ಗುರುವಾರದ ದಿನ ದತ್ತಾತ್ರೇಯ ಸ್ವಾಮಿ ಅಥವಾ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅತ್ಯಂತ ಶ್ರೇಯಸ್ಕರವಾಗಿದೆ. ಅಲ್ಲಿಗೆ ಬರುವ ಬಡವರಿಗೆ ಅರಿಶಿಣ ಅಥವಾ ಅನ್ನದಾನ ಮಾಡಿ. ಹಾಗೆ ಮಾಡುವುದರಿಂದ ದೀರ್ಘಕಾಲದ ಕೌಟುಂಬಿಕ ಸಮಸ್ಯೆಗಳು ಕ್ರಮೇಣ ಶಮನವಾಗುತ್ತವೆ. ಶುಕ್ರವಾರದ ದಿನ ಜಗನ್ಮಾತೆಗೆ ತುಪ್ಪದ ದೀಪಾರಾಧನೆ ಮಾಡುವುದರಿಂದ ಮನೆಯಲ್ಲಿರುವ ದುಷ್ಟಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ. ಈ ದೈವಿಕ ಪರಿಹಾರವು ವಿಶೇಷವಾಗಿ ಮಹಿಳೆಯರಿಗೆ ಅತ್ಯಂತ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ಗೃಹದಲ್ಲಿ ಪದೇ ಪದೇ ಉಂಟಾಗುವ ಕಲಹಗಳು, ಧನಕಾಸಿನ ಕೊರತೆ ಮತ್ತು ದೀರ್ಘಕಾಲದ ಅನಾರೋಗ್ಯದಂತಹ ಸಮಸ್ಯೆಗಳು ಗಣನೀಯವಾಗಿ ಕಡಿಮೆಯಾಗುತ್ತವೆ. ಕೆಲವು ವೃಶ್ಚಿಕ ರಾಶಿಯವರ ಜಾತಕದಲ್ಲಿ ಪಿತೃದೋಷದ ಲಕ್ಷಣಗಳು ಕಾಣಿಸುತ್ತಿವೆ. ಅದಕ್ಕಾಗಿಯೇ ಮುಂಬರುವ ಅಮಾವಾಸ್ಯೆಯ ಪವಿತ್ರ ದಿನದಂದು ಅನ್ನದಾನ ಅಥವಾ ಬಡವರಿಗೆ ವಸ್ತ್ರದಾನ ಮಾಡುವುದು ಅತ್ಯಂತ ಒಳ್ಳೆಯದು. ಈ ಸಮಯದಲ್ಲಿ ಭಗವಾನ್ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥಿಸುವುದು ಸಹ ನಿಮಗೆ ಅಪಾರ ಯಶಸ್ಸನ್ನು ತಂದುಕೊಡುತ್ತದೆ. ಏಕೆಂದರೆ ನಿಮ್ಮ ರಾಶಿಗೆ ಮಂಗಳನ ಪ್ರಭಾವ ಹೆಚ್ಚಾಗಿರುವುದರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಿಂದ ನಿಮ್ಮಲ್ಲಿರುವ ಅನಗತ್ಯ ಕೋಪ ಮತ್ತು ಉದ್ವೇಗಗಳು ಸಂಪೂರ್ಣವಾಗಿ ಶಮನವಾಗುತ್ತವೆ. ಶತ್ರುಗಳ ವಕ್ರದೃಷ್ಟಿ ಹಾಗೂ ದುಷ್ಟ ಪ್ರಯೋಗಗಳ ಪ್ರಭಾವ ತಂತಾನೇ ದುರ್ಬಲಗೊಳ್ಳುತ್ತದೆ. ಉದ್ಯೋಗ ರಂಗದಲ್ಲಿ ಹಾಗೂ ಸ್ವಂತ ವ್ಯವಹಾರದಲ್ಲಿ ಎದುರಾಗುತ್ತಿದ್ದ ಕಠಿಣ ಅಡೆತಡೆಗಳು ಕ್ರಮೇಣ ಮಾಯವಾಗುತ್ತವೆ. ಕೆಲವರಿಗೆ ದೀರ್ಘಕಾಲದಿಂದ ನೆನಗುದಿಗೆ ಬಿದ್ದಿದ್ದ ನ್ಯಾಯಾಲಯದ ವಿವಾದಗಳು ಮತ್ತು ಕುಟುಂಬದ ಆಸ್ತಿ ಹಂಚಿಕೆಯ ಸಮಸ್ಯೆಗಳು ಸಹ ಸೌಹಾರ್ದಯುತವಾಗಿ ಬಗೆಹರಿಯಲು ಪ್ರಾರಂಭಿಸುತ್ತವೆ.
ನೀವು ಪ್ರತಿದಿನ ಮನೆಯಲ್ಲಿ ತಪ್ಪದೆ ದೀಪ ಹಚ್ಚಿ ದೈವಿಕ ನಾಮಸ್ಮರಣೆ ಮಾಡಿದರೆ ಗೃಹದಲ್ಲಿ ನೆಮ್ಮದಿಯ ವಾತಾವರಣ ವೃದ್ಧಿಯಾಗುತ್ತದೆ. ವಿಶೇಷವಾಗಿ ರಾತ್ರಿ ಮಲಗುವ ಮುನ್ನ ಮನಸ್ಸಿನಲ್ಲಿ ಶಿವನ ಧ್ಯಾನ ಮಾಡುವುದರಿಂದ ಅಜ್ಞಾತ ಭಯಗಳು ದೂರವಾಗುತ್ತವೆ. ನೀವೀಗ ಎದುರಿಸುತ್ತಿರುವ ಯಾವುದೇ ಕಷ್ಟಗಳು ಸಹ ಶಾಶ್ವತವಲ್ಲ. ದೇವರ ದಿವ್ಯ ಕೃಪೆ ಸದಾ ನಿಮ್ಮ ಮೇಲಿರುವುದರಿಂದ ನೀವು ಸ್ವಲ್ಪ ತಾಳ್ಮೆಯಿಂದ ಮುನ್ನಡೆದರೆ ನಿಮ್ಮ ಜೀವನದಲ್ಲಿ ನೀವು ಊಹಿಸಿದ್ದಕ್ಕಿಂತಲೂ ದೊಡ್ಡ ಮಟ್ಟದ ಸಕಾರಾತ್ಮಕ ಬದಲಾವಣೆಗಳು ಶೀಘ್ರದಲ್ಲೇ ಕಾಣಿಸಿಕೊಳ್ಳಲಿವೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದ ಹಾದಿಯಲ್ಲಿ ಅನೇಕ ಕಠಿಣ ಸವಾಲುಗಳನ್ನು ಎದುರಿಸಿ ನೊಂದಿರುವ ನೀವು ಹೊರಗೆ ಲೋಕದ ಕಣ್ಣಿಗೆ ಎಷ್ಟೇ ಸಂತೋಷದಿಂದ ನಗತ್ತಾ ಕಂಡರೂ ಒಳಗಿನ ಅಂತರಾಳದಲ್ಲಿ ಅಪಾರವಾದ ದುಃಖ ಮತ್ತು ವೇದನೆಯನ್ನು ಮರೆಮಾಡುತ್ತಿದ್ದೀರಿ. ಅನೇಕ ಸಂದರ್ಭಗಳಲ್ಲಿ ನಿಮ್ಮ ಅತ್ಯಂತ ಹತ್ತಿರವಿರುವ ಕುಟುಂಬದ ಸದಸ್ಯರೇ ನಿಮ್ಮ ನೈಜ ಪರಿಸ್ಥಿತಿಯನ್ನು ಮತ್ತು ನಿಮ್ಮ ಮೃದುವಾದ ಹೃದಯವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುತ್ತಿಲ್ಲ. ನೀವು ಇತರರ ಏಳಿಗೆಗಾಗಿ ಮಾಡಿದ ನಿಸ್ವಾರ್ಥ ಒಳ್ಳೆಯ ಕೆಲಸಗಳನ್ನು ಅನೇಕರು ಕೃತಜ್ಞತೆಯಿಂದ ಮರೆತಿದ್ದಾರೆ. ಆದರೆ ನೀವೊಂದು ಪರಮ ಸತ್ಯವನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು. ನೀವು ಪಟ್ಟ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಪ್ರಾಮಾಣಿಕತೆ ಎಂದಿಗೂ ನಿಷ್ಫಲವಾಗುವುದಿಲ್ಲ. ನಿಮ್ಮ ಜೀವನದಲ್ಲಿ ಈಗ ಎದುರಾಗುತ್ತಿರುವ ನಿರಂತರ ಸಮಸ್ಯೆಗಳು ಕೇವಲ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಭಗವಂತನ ಒಂದು ಸಣ್ಣ ಪರೀಕ್ಷೆ. ಈ ಪರೀಕ್ಷೆಯ ಅವಧಿ ಮುಗಿದ ತಕ್ಷಣವೇ ನಿಮ್ಮ ಜೀವನದಲ್ಲಿ ಅತ್ಯಂತ ಉಜ್ವಲವಾದ ನೂತನ ಅಧ್ಯಾಯ ಆರಂಭವಾಗಲಿದೆ. ಈ ಮುಂಬರುವ 3 ದಿನಗಳಲ್ಲಿ ನೀವು ಅತ್ಯಂತ ಮುಖ್ಯವಾಗಿ ಜಾಗರೂಕರಾಗಿರಬೇಕಾದ ವಿಷಯವೆಂದರೆ ಅದುವೇ ನಿಮ್ಮ ತೀವ್ರ ಕೋಪ. ನಿಮ್ಮ ಈ ಅತಿಯಾದ ಕೋಪವೇ ನಿಮ್ಮ ಪ್ರಗತಿಗೆ ದೊಡ್ಡ ಶತ್ರುವಾಗಿ ಪರಿಣಮಿಸಬಹುದು. ಯಾರೇ ನಿಮ್ಮ ಮುಂದೆ ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಸಹ ತಕ್ಷಣವೇ ಆವೇಶದಿಂದ ಪ್ರತಿಕ್ರಿಯಿಸಲು ಹೋಗಬೇಡಿ. ಯಾವುದೇ ಸೂಕ್ಷ್ಮ ವಿಷಯದ ಬಗ್ಗೆ ಮಾತನಾಡುವ ಮುನ್ನ ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸ್ವಲ್ಪ ಸಮಯ ತೆಗೆದುಕೊಂಡು ಶಾಂತಚಿತ್ತದಿಂದ ಯೋಚಿಸಿ. ಏಕೆಂದರೆ ಈ ಸಂವೇದನಾಶೀಲ ಸಮಯದಲ್ಲಿ ನೀವು ಆಡುವ ಒಂದು ಸಣ್ಣ ಅಜಾಗರೂಕ ಮಾತು ಕೂಡ ಸುಂದರವಾದ ಸಂಬಂಧಗಳನ್ನು ಸಂಪೂರ್ಣವಾಗಿ ಹಾಳು ಮಾಡಬಹುದು. ಕೌಟುಂಬಿಕ ವಲಯದಲ್ಲಿ ಪ್ರತಿಯೊಬ್ಬ ಸದಸ್ಯರೊಂದಿಗೂ ಅತ್ಯಂತ ತಾಳ್ಮೆಯಿಂದ ಮತ್ತು ಪ್ರೀತಿಯಿಂದ ವರ್ತಿಸಿ. ನಿಮ್ಮ ಹೃದಯದಲ್ಲಿರುವ ನೋವನ್ನು ಮನಸ್ಸಿನಲ್ಲೇ ಒತ್ತಿಟ್ಟುಕೊಂಡು ಒಳಗೊಳಗೆ ಕೊರಗುವುದು ನಿಮ್ಮ ದೈಹಿಕ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಿಮ್ಮ ಅಂತರಾಳದ ಸಂಕಟಗಳನ್ನು ಆ ಸಾಕ್ಷಾತ್ ಭಗವಂತನ ಪಾದದ ಮುಂದೆ ನಿವೇದಿಸಿಕೊಂಡು ಹಗುರಾಗಿ. ಅತ್ಯಂತ ಅಗತ್ಯವೆನಿಸಿದರೆ ಮಾತ್ರ ನಿಮ್ಮ ನಂಬಿಕಸ್ಥ ಹಾಗೂ ವಿಶ್ವಾಸಾರ್ಹ ಆಪ್ತ ವ್ಯಕ್ತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ. ಈ ನಿರ್ಣಾಯಕ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪರಿಚಯವಾಗುವ ಹೊಸ ವ್ಯಕ್ತಿಗಳನ್ನು ಕೇವಲ ಅವರ ಸಿಹಿಯಾದ ಮಾತುಗಳನ್ನು ಕೇಳಿ ಸಂಪೂರ್ಣವಾಗಿ ನಂಬಲು ಹೋಗಬೇಡಿ. ಕೆಲವರು ನಿಮ್ಮ ಉದಾರತೆ ಹಾಗೂ ದಯೆಯ ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಹಣಕಾಸಿನ ವಹಿವಾಟು ನಡೆಸುವಾಗ ಅತ್ಯಂತ ಎಚ್ಚರಿಕೆಯಿಂದ ಇರಿ. ಯಾರೇ ಬಂದು ಎಷ್ಟೇ ಕಷ್ಟದ ಕಥೆಗಳನ್ನು ಹೇಳಿದರೂ ಸಹ ತಕ್ಷಣವೇ ದೊಡ್ಡ ಮೊತ್ತದ ಹಣವನ್ನು ಸಾಲದ ರೂಪದಲ್ಲೂ ನೀಡಬೇಡಿ. ನಿಮ್ಮ ಪ್ರಮುಖ ಆಸ್ತಿ ದಾಖಲೆಗಳು, ಬ್ಯಾಂಕ್ ಖಾತೆಯ ವಿವರಗಳು ಅಥವಾ ವೈಯಕ್ತಿಕ ರಹಸ್ಯ ವಿಷಯಗಳನ್ನು ಸಾರ್ವಜನಿಕವಾಗಿ ಯಾರ ಮುಂದೆಯೂ ಬಹಿರಂಗಪಡಿಸಬೇಡಿ. ನೀವು ಕೆಲಸ ಮಾಡುವ ವೃತ್ತಿರಂಗದಲ್ಲಿಯೂ ಸಹ ನಿಮ್ಮ ಪ್ರತಿಯೊಂದು ಚಟುವಟಿಕೆಯ ಮೇಲೆ ಕಣ್ಣಿಡುವ ಕೆಲವು ವಿರೋಧಿಗಳಿದ್ದಾರೆ. ಅದಕ್ಕಾಗಿಯೇ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಮೌನವಾಗಿ ಮತ್ತು ಅತ್ಯಂತ ರಹಸ್ಯವಾಗಿ ಕಾರ್ಯನಿರ್ವಹಿಸುವುದು ಬುದ್ಧಿವಂತಿಕೆಯಾಗಿದೆ. ವೃಶ್ಚಿಕ ರಾಶಿಯ ಮಹಿಳೆಯರು ತಮ್ಮ ದೈಹಿಕ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಅತಿಯಾದ ಮಾನಸಿಕ ಒತ್ತಡ ಹಾಗೂ ಆಲೋಚನೆಗಳಿಂದಾಗಿ ದೈಹಿಕ ದೌರ್ಬಲ್ಯ ಹೆಚ್ಚಾಗಬಹುದು. ಪುರುಷರು ಸಹ ತಮ್ಮ ಆವೇಶದ ಕೋಪವನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಡಬೇಕು. ತಡರಾತ್ರಿಯವರೆಗೆ ಮೊಬೈಲ್ ವೀಕ್ಷಿಸುತ್ತಾ ಎಚ್ಚರವಾಗಿರುವುದು ಮತ್ತು ಭೂತಕಾಲದ ಬಗ್ಗೆ ಅತಿಯಾಗಿ ಚಿಂತಿಸುವುದನ್ನು ತಕ್ಷಣವೇ ನಿಲ್ಲಿಸಿ. ನೀವು ಎಷ್ಟು ನಕಾರಾತ್ಮಕವಾಗಿ ಯೋಚಿಸುತ್ತೀರೋ ಅಷ್ಟೇ ಸಮಸ್ಯೆಗಳು ನಿಮ್ಮನ್ನು ಮತ್ತಷ್ಟು ಕಾಡುತ್ತವೆ. ಅದಕ್ಕಾಗಿಯೇ ಸದಾ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸಿಕೊಳ್ಳಿ. ಮೇ 22 ಶುಕ್ರವಾರದ ಶುಭ ದಿನದಂದು ನಿಮ್ಮ ಜೀವನದಲ್ಲಿ ಒಂದು ಅತ್ಯಂತ ಸಂತೋಷದ ಶುಭ ಸುದ್ದಿ ಬರುವ ಬಲವಾದ ಸಾಧ್ಯತೆಯಿದೆ. ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಬಹುನಿರೀಕ್ಷಿತ ಪ್ರಮುಖ ಕಾರ್ಯಗಳು ವೇಗವಾಗಿ ಮುಂದುವರೆಯುವ ಶುಭ ಸೂಚನೆಗಳಿವೆ. ಕೆಲವರಿಗೆ ಅನಿರೀಕ್ಷಿತ ಧನಾಗಮನವಾಗಲಿದೆ. ಉದ್ಯೋಗಸ್ಥರಿಗೆ ಕಾರ್ಯಕ್ಷೇತ್ರದಲ್ಲಿ ಮೇಲಧಿಕಾರಿಗಳಿಂದ ಉತ್ತಮ ಪ್ರೋತ್ಸಾಹ ಲಭಿಸಲಿದೆ. ಕೌಟುಂಬಿಕ ವಲಯದಲ್ಲಿಯೂ ಸಹ ದೀರ್ಘಕಾಲದ ನಂತರ ನೆಮ್ಮದಿ ಮತ್ತು ಶಾಂತಿ ನೆಲೆಸಲಿದೆ. ನೀವೀಗ ಆ ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆಯಿಟ್ಟು ತಾಳ್ಮೆಯಿಂದ ಮುನ್ನಡೆದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಇಡೀ ಜೀವನವೇ ಸೌಭಾಗ್ಯಮಯವಾಗಿ ಬದಲಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಧನ್ಯವಾದಗಳು.